ಕೆಮಿಸ್ಟ್ರಿ ಒಂದು, ನಾನು ಆಕ್ಟಿಂಗ್ ಅನ್ನ ಬಹಳ ಇಷ್ಟಪಟ್ಟು ಮಾಡ್ತೀನಿ. ಹಾಗೆ ಆ ಹುಡುಗಿ ಕೂಡ, ಪ್ರಿಯಾಂಕಾ, ಎಲ್ಲ ಮೈ ಚಳಿ ಬಿಟ್ಟು ಇಷ್ಟಪಟ್ಟು ಆಕ್ಟ್ ಮಾಡ್ತಾಳೆ ಆ ಹುಡುಗಿ. ಸೊ ಇಬ್ರಿಗೂ ಅದು ತುಂಬಾ ಈಸಿ ಆಗೋಗುತ್ತೆ. ಎಲ್ಲೋ ಏನೋ ಒಂದು ಹಗ್ ಮಾಡ್ಬೇಕು ಅಂತಾರೆ, ಅಥವಾ ಹತ್ರ ಬಂದು ಒಂದು ಮುತ್ಕೊಡ್ಬೇಕು ಅಂತಾರೆ ಡೈರೆಕ್ಟರ್. ಆಗ ನಾವು ನಮ್ಮ ತಲೆಯಲ್ಲಿ ನಾವು ಗಂಡ ಹೆಂಡತಿ ಇದ್ದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇರುತ್ತೆ ಹೊರತು ಬೇರೆ ಏನು ನಮ್ಮ ತಲೆಗೆ ಬರೋದಿಲ್ಲ. ಹಾಗಾಗಿ ಅದು ತುಂಬಾ ಈಸಿ ಮಾಡೋದು. ಇಬ್ರು ಆಚೆ ಕೂಡ ತುಂಬಾ ಒಳ್ಳೆ ಫ್ರೆಂಡ್ಸ್. ಎಲ್ಲ ಆಚೆ ಸೇರ್ತಾ ಇರ್ತೀವಿ, ನಮ್ಮ ಇಡೀ ತಂಡ ಎಲ್ಲ ನಾವು ಒಟ್ಟಿಗೆ ಊಟಕ್ಕೆ ಸೇರ್ತಾ ಇರ್ತೀವಿ. ಹಂಗೆ ಎಲ್ಲರೂ ಮನೆಗೆ ಹೋಗ್ತಾ ಇರ್ತೀವಿ. ಸೊ ಹಾಗೆ ನಾವು ಎಲ್ಲ ಒಟ್ಟಿಗೆ ಫ್ರೆಂಡ್ಸು. ಸೊ ಒಂದೊಳ್ಳೆ ಕೆಮಿಸ್ಟ್ರಿ ಇದೆ, ಎಲ್ಲರ ಮಧ್ಯನೂ ಒಂದು ಕೆಮಿಸ್ಟ್ರಿ ಇದೆ. ನಾಟ್ ಓನ್ಲಿ ವಿತ್ ನನ್ನ ಪೇರ್ ಆಗಿರೋದ್ರಿಂದ ಅವ್ರ ಜೊತೆ ಯಾವ ತರ ರಿಯಾಕ್ಟ್ ಮಾಡಬೇಕು ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ನಾನು ಏನೇ ಒಂದು ನಿರ್ಧಾರ ತಗೊಂಡ್ರು, ಈ ಆಸೆ ಸೀರಿಯಲ್ ಒಂದೇ ಅಂತಲ್ಲ, ನನ್ನ ಪರ್ಸನಲ್ ಲೈಫಲ್ಲಿ ನಾನು ಏನೇ ಒಂದು ನಿರ್ಧಾರ ತಗೊಂಡ್ರು, ಏನೇ ಒಂದು ಆಸೆ ಪಟ್ರು, ಅವಳು ತುಂಬಾ ಸಪೋರ್ಟ್ ಮಾಡ್ತಾಳೆ. ಕೆಲವೊಮ್ಮೆ ನಾನು ಹುಚ್ಚುಚ್ಚಂಗೆ ಏನೇನೋ ಆಸೆ ಪಟ್ಬಿಡ್ತೀನಿ, ಆಗ ಅವಳು ಏನೇನೋ ಗೋಲ್ಗಳು ಹಾಕೋತೀನಿ. ಅವಳು ಇದು ರಿಯಲಿಸ್ಟಿಕ್ ಆಗಿಲ್ಲ, ಇದು ಬೇಡ ಅಂತ ಒಂದೊಂದ್ಸತಿ ಹೇಳ್ತಾಳೆ. ಬಟ್ ನಾನೇನಾದ್ರೂ ಅವಳನ್ನ ಕನ್ವಿನ್ಸ್ ಮಾಡಿದ್ರೆ ಅವಳು ಒಪ್ಕೋತಾಳೆ ಖಂಡಿತ. ಹಾಗೆ ಇದ್ರಲ್ಲೂ ಅಷ್ಟೇ, ನೀವು ಹೇಳಿದ್ರಿ ಇದು ನನ್ನ ಇದು ಮತ್ತೆ ಕೆಮಿಸ್ಟ್ರಿ ಚೆನ್ನಾಗಿದೆ, ಒಳ್ಳೊಳ್ಳೆ ರೊಮ್ಯಾಂಟಿಕ್ ಸೀನ್ಗಳು ಮಾಡ್ತಾ ಇರ್ತೀವಿ ಅಂತ. ಸಹಜವಾಗಿ ಒಬ್ಳು ಹೆಂಡತಿಗೆ ಏನ್ ಫೀಲಿಂಗ್ ಬರುತ್ತೆ ಅದು ಫೀಲಿಂಗ್ ಇವಳಿಗೂ ಬಂದೇ ಬರುತ್ತೆ. ಯಾಕೆ ಅಷ್ಟೊಂದು ತಬ್ಕೊಂಡಿದ್ದು, ಯಾಕೆ ಅಷ್ಟೊಂದು ಮುಟ್ಕೊಟ್ಟಿದ್ದು, ಅಷ್ಟೊಂದು ಬೇಡವಾಗಿತ್ತು ಅಂತ ಸುಮ್ಮನೆ ಅಂತಾಳೆ. ಬಟ್ ಅವಳು ಇನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ. ಓವರ್ ಆಲ್ ನನ್ನ ಕೆರಿಯರ್ಗೆ ಶಿ ಇಸ್ ಅ ವೆರಿ ವೆರಿ ಬಿಗ್ ಸಪೋರ್ಟ್ ಫಾರ್ ಮಿ.